ಸೊ ಸ್ಯಾಂಡಲ್ವುಡ್ನಲ್ಲಿ ಜೋರಾಯಿತು ಈಗ ಫ್ಯಾನ್ಸ್ ವಾರ್ ಬಗ್ಗೆ ಬಿಗ್ ಬಾಸ್ ಸ್ಪರ್ಧಿ ರಜತ್ ಹೇಳಿಕೆಯನ್ನ ಕೊಟ್ಟಿರೋದು. ಕಾಮೆಂಟ್ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಸುದೀಪ್ ಸರ್ ಯಾರನ್ನ ಟಾರ್ಗೆಟ್ ಮಾಡೋರಲ್ಲ ಅವರು. ಗಜ ಪಡೆಯಲ್ಲಿ ನಾನು ಒಬ್ಬ ಇದ್ದೀನಿ, ಸುದೀಪ್ ಸರ್ ಪಡೆಯಲ್ಲೂ ನಾನು ಇದ್ದೀನಿ. ಅಂದರೆ ಆ ಕಡೆ ದರ್ಶನ್ ಟೀಮಲ್ಲೂ ಇದ್ದೀನಿ, ಈ ಕಡೆ ಸುದೀಪ್ ಟೀಮಲ್ಲೂ ಇದ್ದೀನಿ. ಇಬ್ಬರಿಗೂ ಒಳ್ಳೇದಾಗಲಿ, ವಾರ್ಗಿಂತ ಸೆಲೆಬ್ರೇಟ್ ಮಾಡೋಣ. ಪಬ್ಲಿಕ್ ಟಿವಿಗೆ ಬಿಗ್ ಬಾಸ್ ಸ್ಪರ್ಧಿ ರಜತ್ ಈ ಹೇಳಿಕೆಯನ್ನ ಕೊಟ್ಟಿರೋದು. ಸದ್ಯಕ್ಕೆ ಈಗ ಸ್ಯಾಂಡ್ಲ್ವುಡ್ನಲ್ಲಿ ಫ್ಯಾನ್ಸ್ ವಾರ್ ಮತ್ತು ಸ್ಟಾರ್ ವಾರ್ ಶುರುವಾಗಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಈ ಬಗ್ಗೆ ಮಾತನಾಡೋದಕ್ಕೆ ರಜತ್ ಅವರಿದ್ದಾರೆ. ಮೊದಲನೇದಾಗಿ ಈಗಾಗಲೇ ಸಾಕಷ್ಟು ರೀತಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮದಲ್ಲಿ ಮಾತನಾಡಿರ್ತಕ್ಕಂಥದ್ದು, ಯುದ್ಧಕ್ಕೆ ಸಿದ್ಧ ನಮ್ಮ ಮಾತಿಗೆ ಬದ್ಧ ಅನ್ನೋ ಒಂದು ಮಾತು ಸಾಕಷ್ಟು ರೀತಿ ಚರ್ಚೆ ಆಗ್ತದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ಕಮೆಂಟ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಸುದೀಪ್ ಸರು ನನಗೆ ಗೊತ್ತಿರೋ ಪ್ರಕಾರ ಯಾರನ್ನೂ ಟಾರ್ಗೆಟ್ ಮಾಡಿ ಮಾತಾಡಿರಲ್ಲ. ಅವರು ಮಾತಾಡೋಕ್ಕೂ ಮುಂಚೆ ನೂರಾರು ಥರ ಸಾವಿರಾರು ಥರ ಯೋಚನೆ ಮಾಡೋವಂಥ ವ್ಯಕ್ತಿ. ಅದ್ರ ಬಗ್ಗೆ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅದನ್ನು ಇದೇ ಅರ್ಥ ತೊಗೊಳೋದು ಬೇಡ ಅನಿಸುತ್ತೆ. ಇವಾಗ ಒಂದು ಮೂವಿ ರಿಲೀಸ್ ಆಗ್ತಾನೆ, ಅದು ಯುದ್ಧಕ್ಕೆ ಸಮಾನನೇ. ಸೊ ಯುದ್ಧಕ್ಕೆ ನಿಂತಿದ್ದಾರೆ ಸರ್, ಒಳ್ಳೇದಾಗಲಿ ಅವ್ರಿಗೆ. ಓಕೆ, ಅಂದರೆ ಒಂದು ರೀತಿ ಅಂದರೆ ನಾವು ಒಂದು ಪಡೆ ಸಿದ್ಧವಾಗಿದೆ, ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ 25ಕ್ಕೆ, ಒಂದು ಪಡೆ ಅದಕ್ಕಾಗಿ ಕಾಯ್ತಾ ಇದೆ ಹೊರಗಡೆ ಅಂತಂತ ಒಂದು ಮಾತನ್ನು ಹೇಳ್ತಾರೆ. ಸೊ ಅದು ಹೊರಗಡೆ ಪಡೆ ಅಲ್ಲ, ಇದು ಗಜ ಪಡೆ ಅಂತ ಈಗ ದರ್ಶನ್ ಅವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾದಂಥ ಪೋಸ್ಟ್ಗಳನ್ನು ಹಾಕಿ ವೈರಲ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದೇ ಈ ಥರ ಫ್ಯಾನ್ಸ್ಗಳು ಇದನ್ನು ಅವರಿಬ್ಬರಿಗೂ ಆಗಿರೋ ಜಗಳದಲ್ಲಿ ಇನ್ನೂ ದೊಡ್ಡದು ಮಾಡೋದು ಬೇಡ. ಗಜಪಡೆದಲ್ಲಿ ನಾನು ಒಬ್ಬ ಇದ್ದೀನಿ. ಯಾವತ್ತಿದ್ರೂ ನನಗೆ ದರ್ಶನ್ ಸರು ನಮಗೋಸ್ಕರ ಮಾಡಿರೋವಂಥ ಒಂದು ವಿಷಯಗಳಿಗೆ ಯಾವತ್ತಿದ್ರೂ ಸದಾ ಆಭಾರಿ, ಆಮೇಲೆ ಸಿದ್ಧ ನಾವು. ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮದ ಮೂಲಕ ನನಗೆ ಸುದೀಪ್ ಸರ್ನ ಪರಿಚಯ ಮಾಡಿಸ್ಕೊಡ್ತು. ಸುದೀಪ್ ಸರ್ ಪಡೆಯಲ್ಲಿ ನಾನು ಇದ್ದೀನಿ. ಸೊ ಇಬ್ಬರಿಗೂ ಒಳ್ಳೆಯದಾಗಲಿ. ಅವರಿಬ್ಬರು ನಮ್ಮ ಕನ್ನಡದ ಆಸ್ತಿ. ಆಮೇಲೆ ಕನ್ನಡಕ್ಕೆ ಅವ್ರು ಕೊಟ್ಟಿರೋ ಒಂದು ಕೊಡುಗೆ ತುಂಬ ಆಭಾರವಾಗಿರೋದು.